ಬಟ್ ಜಯಚಂದ್ರ ಸರ್ ತಾವು ಕೂಡ ಅದೇ ಊರಿನವರು, ನಿಮಗ್ ಗೊತ್ತಿರುತ್ತೆ ಅಲ್ಲಿ ಕೂತಿರೋರು ನಿಜವಾಗ್ಲೂ ರೈತರ ಅಲ್ವಾ, ಯಾರಾದ್ರೂ ಕುಮ್ಮಕ್ ಕೊಡ್ತಿದಾರಾ, ಯಾರು ಬಸ್ಸಲ್ಲಿ ಕರ್ಕೊಂಬಂದ್ ಬಿಡ್ತಿದ್ದಾರಾ, ಯಾರು ದುಡ್ಡು ಕೊಟ್ಟು ಪ್ರತಿಭಟನೆ ಮಾಡಿಸ್ತಿದ್ದಾರಾ ಅಂತ ಹೇಳಿ. ನಿಜವಾಗ್ಲೂ ರೈತರಿಗೆ ಅನ್ಯಾಯ ಆಗ್ತಾ ಇದೆಯಾ ಇಲ್ವಾ, ಇದನ್ನ ಸರ್ಕಾರ ಹೆಂಗ್ ಗಮನಿಸಬೇಕು ಅಂತ ಹೇಳಿ ನೀವ್ ಹೇಳ್ತೀರಿ? ನೋಡಿ ಮೇಡಮ್, ಮೊನ್ನೆ ತಾನೇ ನಿಖಿಲ್ ಕುಮಾರಸ್ವಾಮಿ ಅವರು ಪ್ರವಾಸ ಕೈಗೊಂಡ್ರು. ಅಲ್ಲಿ ಎಷ್ಟು ಬಸ್ ಬಂದ, ಎಷ್ಟು ಮೆಟ್ರೋಗಳು ಬಂದ, ನಾನು ಪ್ರತ್ಯಕ್ಷವಾಗಿ ಅಲ್ಲಿದ್ದವನು. ಅವ್ರ ಪಕ್ಷದವ್ರನ್ನ ಕರ್ಕೊಂಡ್ ಬಂದಿದ್ದಾರೆ ಸರ್. ನಾನು ಕೇಳ್ತಿರೋ ಪ್ರತಿಭಟನೆ ಕೂತಿರೋ ರೈತರು ಅಲ್ಲಿ ನಿಜವಾದ ರೈತರು ಎಷ್ಟು ಜನ ಇದ್ದಾರೆ ಅಂತ ನಿಮ್ಗೆ ಗೊತ್ತಿಲ್ಲ. ನಮಗ್ ಗೊತ್ತು ಸ್ಥಳೀಯರು ಯಾರು ರೈತರು ಅಂತ ಗೊತ್ತು, ನಮಗ್ ಗೊತ್ತಿದೆ. ನಿಮ್ಗೇನ್ ಗೊತ್ತು? ಅಲ್ಲಿ ಎಷ್ಟೋ ಜನ ಬೇರೆ ನೀವು ಹೇಳಿ ಅಂತಾನೆ ಕರೆಸಿರೋದು. ಹೇಳಿ ಎಷ್ಟು ಜನ ಇದ್ದಾರೆ ರೈತರು ನಿಜವಾದವರು, ಎಷ್ಟು ಜನ ಆಚೆಯಿಂದ ಬಂದಿದ್ದಾರೆ? 100ಕ್ಕೆ ಬರೀ 20% ಅಷ್ಟೇ ಇರೋದು, ಮಿಕ್ದೆಲ್ಲ ಹೊರಗಡೆ ಬಂದಿರೋದೆ. ಅವ್ರಿಗೆ ವಾಸ್ತವಾಂಶ ಗೊತ್ತಿಲ್ಲ. ನೋಡಿ, ಈಗ ನಿನ್ನೆ ತಾನೇ ನಿಖಿಲ್ ಕುಮಾರಸ್ವಾಮಿ ಪಾದಯಾತ್ರೆ ಬಂದ ಸಮಯದಲ್ಲಿ ಏನೋ ಚಾನೆಲ್ ನೋಡಿದೆ, ಒಬ್ಬ JDS ವಕ್ತಾರರು ಮಾತಾಡ್ತಿರು. ಅಲ್ಲಿ ಯಾರು ವಿರೋಧ ಮಾಡಲಿಲ್ಲ ಒಬ್ರು ಅಂತ ಹೇಳ್ತಾ ಇದ್ರು. ಪ್ರಥಮವಾಗಿ ಅಂಚಿಪುರದಕ್ಕೆ ಪ್ರಾರಂಭ ಮಾಡಿದ್ರು ಅವರು. ಅಂಚಿಪುರ ಕಾಲದಲ್ಲೇ ಪ್ರತಿರೋಧ ಮಾಡಿದ್ರು. ಅಲ್ಲಿ ಸುಮಾರು 90% ಜನ ಎಲ್ಲ ಒಪ್ಪಿಗೆ ಕೊಟ್ಟಿದ್ದಾರೆ ಆ ಗ್ರಾಮದಲ್ಲಿ. ಅದರಲ್ಲೂ ಹೆಚ್ಚಿಗೆ ದಲಿತ ಸಮುದಾಯದವರು ಅಲ್ಲಿ ರೈತರು ಇರೋದವರು. ಅಲ್ಲಿ ದಲಿತ ಸಮುದಾಯದ ರೈತರ ಜಮೀನು ಯಾರು ಕೊಂಡ್ಕೊಂತಾರೆ? ಅಲ್ಲೇ ಸುಮಾರು 40 ಲಕ್ಷ 50ಕ್ಕೆ ಕ್ರಯ ಮಾಡ್ಕೊಂಡಾರೆ ಆ ಗ್ರಾಮದಲ್ಲೆಲ್ಲ, ರಿಯಲ್ ಎಸ್ಟೇಟ್ ಮಾಡಕ್ಕೋಸ್ಕರ. ಅಂತ ವ್ಯಕ್ತಿಗಳೇ ಪ್ರತಿಭಟನೆಗಳಿದ್ದಾರೆ. ಇಂಥ ಸನ್ನಿವೇಶ ಇದೆ. ದಲಿತ ಸಮುದಾಯದವರು ಏನಾಗಬೇಕು? ಯಾವ್ದು ಕಂಚಗಾರ್ನಲ್ಲಿನೇ. ಇವಾಗ ಇವ್ರು ಅದೇ ಗ್ರಾಮದವರು, ಅದೇ ಗ್ರಾಮದಲ್ಲಿ ಇವ್ರ ಭೂಮಿ ಇದೆ, ಇವ್ರು ಕೃಷಿ ಮಾಡ್ತಿದ್ದಾರೆ. ಸುಮಾರು ರೀತಿಯಲ್ಲಿ ಇನ್ನೊಂದು 10 ಜನಕ್ಕೆ ಇಷ್ಟ ಇಲ್ಲ ಸರ್, ಭೂಮಿ ಕೊಡಕ್ ಇಷ್ಟ ಇಲ್ಲ, ವ್ಯವಸಾಯ ಬಿಡೋಕ್ ಇಷ್ಟ ಇಲ್ಲ, ರಾಜಕೀಯ ಬೇಡ ಅಂತಾರೆ. ಅಂತದಕ್ಕೆ ನೀವು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದವರು ಸರ್, ನೀವು ಇಂಥ ಜನರ ಪರವಾಗಿಯೂ ಕೂಡ ಮಾತನಾಡಬೇಕಾಗತ್ತೆ. ಹೌದು ಮೇಡಮ್, ಈಗ ವಿರೋಧ ಇಲ್ಲ ಅಂತ ನಾವ್ ಹೇಳೋದಿಲ್ಲ. ಈಗ 100ರಲ್ಲಿ 20 ಭಾಗ ವಿರೋಧ ಇದೆ. ಈಗಾಗಲೇ GDP ಕಚೇರಿಯಲ್ಲಿ ಈಗಾಗಲೇ ನಮಗೆ ಒಪ್ಪಿಗೆ ಇದೆ ಅಂತ ಅರ್ಜಿಗಳು ಕೊಟ್ಟಿದ್ದಾರೆ ರೈತರುಗಳು. ಇಲ್ಲ ಅಂತಾನು ಕೊಟ್ಟಿದ್ದಾರೆ, ಒಪ್ಪಿಗೆ ಇಲ್ಲ ಅಂತಾನು ಕೊಟ್ಟಿದ್ದಾರೆ. ಪರ್ಸೆಂಟೇಜ್ ನೋಡ್ಬೇಕು ನೀವು, ಅರ್ಜಿ ಕೇಳಬಹುದು. ಜೊತೆಗೆ ಈಗ ಇನ್ನೊಂದು ಮುಖ್ಯವಾಗಿ ಹೇಳೋದಂದ್ರೆ, ನಿಖಿಲ್ ಕುಮಾರಸ್ವಾಮಿ ಅವ್ರ ಜಮೀನು ಇದೆ. ಅವ್ರ ಹಿಂದೆ ಏನ್ ಹೇಳಿದ್ರು ಅಂದ್ರೆ, ನನ್ ಜಮೀನು ಇದ್ರೆ ಇದು ರೈತರ ಅವರು ರೈತರೇನೆ, ಜಮೀನ್ದಾರ ಬಗ್ಗೆ ಮಾತಾಡೋದು. ಅವರೇ ಫ್ರೀಯಾಗಿ ಉಚಿತವಾಗಿ ಕೊಟ್ಬಿಡ್ತೀನಿ ಅಂದ್ರು ಒಂದ್ಸಲಿ. ಈಗ ಮೊನ್ನೆ ಏನ್ ಹೇಳ್ತಾರೆ, ನಾನು ಶಾಲೆ ಮಾಡ್ತೀನಿ, ಅಭಿವೃದ್ಧಿ ಮಾಡಿಸ್ತೀನಿ, ಹಾಸ್ಪಿಟಲ್ ಖರ್ಚು ಮಾಡ್ತೀನಿ ಅಂತ ಹೇಳ್ತಾರೆ. ನಿಜವಾಗಿದ್ರೆ ಈಗ ಬಾಲಚಂದ್ರ ಬಗ್ಗೆ ರಾಜಕೀಯ ಬೇಕೋ ಬೇಡವೋ, ರಾಜಕೀಯ ಕೂಡ ಪ್ರವೇಶ ಮಾಡಿಬಿಟ್ಟಿದೆ. ಹಾಗಾಗಿ ರಾಜಕಾರಣಿಗಳ ಮನಸ್ಥಿತಿ ಕೂಡ ಜನರ ಮುಂದೆ ಎಕ್ಸ್ಪೋಸ್ ಆಗಬೇಕು. ಮೇಡಮ್ ಹೇಳ್ತಾ ಇದ್ದಾರಲ್ಲ, ರೈತರೇ ಅಲ್ಲಿ ಇರೋದು ಅಂತ. ಅಲ್ಲಿ ಬಂದು ನೋಡಿ, ನೀವು ಬನ್ನಿ, ಅಲ್ಲಿ JDS ಮುಖಂಡರೇ ಜಾಸ್ತಿ ಇರೋದು. ರಾಜಕೀಯ ಪ್ರವೇಶ ಮಾಡ್ತಾರೆ. ರೈತರು ಇದ್ದಾರೆ, ಅದನ್ನೇ ಇವಾಗ ಸುಮಾರು JDS ಪಕ್ಷನೂ ಅಲ್ಲ, ಸುಮಾರು ಕಾಂಗ್ರೆಸ್ ಪಕ್ಷನೂ ಅಲ್ಲ. ಇಲ್ಲಿ ಸುಮಾ ಮಾತ್ರ ಅಲ್ಲ, ಸುಮಾ ರೀತಿಯ ಅನೇಕ ರೈತರು ಬಂದಿದ್ದಾರೆ, ಅನೇಕ ಮಹಿಳೆಯರು ಬಂದಿದ್ದಾರೆ. ಅವರನ್ನು ಅಡ್ರೆಸ್ ಮಾಡಬೇಕು ಸರ್. ನಾನು ಹಂಗಾಗಿ ಕೇಳ್ತಾ ಇರೋದು, 10 ಜನ ರೈತರಿಗೆ ಭೂಮಿ ಕೊಡ್ಲಿಕ್ಕೆ ಇಷ್ಟ ಇಲ್ಲ ಅಂತಂದ್ರೂ ಕೂಡ ಸರ್ಕಾರ ಅಥವಾ ಜನಪ್ರತಿನಿಧಿಗಳು ನಿಮ್ಮಂತವ್ರು ಅದನ್ನ ಕೇಳಿಸ್ಕೊಳ್ಬೇಕು. ಮೇಡಮ್, ಅವ್ರ 10 ಸೆಕೆಂಡ್ ಮುಗಿಸ್ಬಿಡ್ಲಿ ಮಾತನ್ನು. ಮಾತಾಡಿ ಸರ್. ನೋಡಿ ಮೇಡಮ್, ಈಗ ನಮ್ಮ ಕ್ಷೇತ್ರದಲ್ಲಿ ಈ ಕಂಚಗಾರಹಳ್ಳಿ ಮತ್ತೆ ಬೈರ್ಮಂಗಲ ಪಂಚಾಯತ್ ವ್ಯಾಪ್ತಿಗೆ ಬರೋ ಹಳ್ಳಿಗಳಲ್ಲಿ ಸುಮಾರು ಜನ ರಿಯಲ್ ಎಸ್ಟೇಟ್ಗೋಸ್ಕರ ಕಾದಿದ್ದಾರೆ. ಏನು ಇದು ಕ್ಯಾನ್ಸಲ್ ಆದ್ರೆ ರಿಯಲ್ ಎಸ್ಟೇಟ್ ಮಾಡಕ್ಕೆ ಸುಲಭ ಆಗುತ್ತೆ ನಮ್ಗೆಲ್ಲ ಅನ್ನೋ ದೃಷ್ಟಿನೇ ಇದನ್ನ ಹಿಂಬಾಲಕರು ರಾಜಕೀಯ ಬೇರೆ ಇದನ್ನ ಉಪಯೋಗಿಸ್ತಾ ಇದ್ದಾರೆ. ಸರಿ ಆಯ್ತಾ? ಅದಕ್ಕೆ ನಮ್ಮ ರೈತರು ಈಗ, ಯಾಕೆ ನೀವು ಖುದ್ದಾಗಿ ಮೇಲ್ಗಡೆ ಬೆಟ್ಟ ನೋಡಿದಿರ, ಒಳಗಡೆ ಬಂದು ನೋಡಿಲ್ಲ ನೀವು. ಆ ನೀರು
ಆ ಕೊಳಚೆ ನೀರು ಕೈಗೆಲ್ಲ ಕಜ್ಜಿ ಹಚ್ಚಿರೋದು ಆ ನೀರಿನ ವಾತಾವರಣಕ್ಕೆ ಅದೆಲ್ಲ ಇರಿ, correct ಹೇಳ್ತಿದ್ದಾರೆ, correct ಹೇಳ್ತಿದ್ದಾರೆ, ಹಾ. ಅದೆಲ್ಲ ಪ್ರತ್ಯಕ್ಷ ನೋಡಿದ್ರೆ ಗೊತ್ತಾಯ್ತದೆ ಅಲ್ವಾ ಸರ್? ಹಾ. ಕಜ್ಜಿ ಹತ್ತುವಂತ ನೀರು ಕನಕಪುರಕ್ಕೂ ಹೋಗುತ್ತೆ, ಮುಖ್ಯಮಂತ್ರಿಗಳು ಕುಡಿತಾರೆ. ಇದನ್ನ ಅಲ್ಲಿನ ಭಾಗದ ರೈತರು ಹೇಳಿರೋದು ಸರ್. ಹೌದೌದು. ಆಯ್ತಾ? ಅದೇ ನೀರು, ಅದೇ ಕೊಳಚೆ ನೀರು, ಅದೇ ಮೈ ಕಜ್ಜಿ ಹತ್ತೋ ನೀರಲ್ಲೇನೆ ರೈತರು ಕೃಷಿ ಮಾಡ್ತಿದ್ದಾರೆ, ಲಕ್ಷಾಂತರ ರೂಪಾಯಿ ಆದಾಯ ತೆಗಿತಿದ್ದಾರೆ, ಹಸುಗಳನ್ನು ಸಾಕೊಂಡಿದ್ದಾರೆ. ನೋಡಿ ಮೇಡಮ್ ಅವರೇ, ಅದೆಲ್ಲ ಬಿಟ್ಟಾಕಿ ರೈತರಲ್ಲಿ ಜಯಚಂದ್ರ ಆದಾಯ ಅಂತೂ ಇಲ್ಲ. ಬಂದೆ, ಸುಮಾ ಮೇಡಮ್ ಬಂದೆ, ಅದೆಲ್ಲ ಬಿಟ್ಟಾಕಿ ಜಯಚಂದ್ರ ಸರ್. ಆಯ್ತು, ಹಂಗೆ